ನಾನೀಗ ಶಬರಿಮಲೆ ಮೇಲಿರುವಂತಹ ಮಣಿಕಂಠನ ಸನ್ನಿಧಿಯ ಮುಂಭಾಗದಲ್ಲಿ ನಿಂತಿದ್ದೀನಿ. ಯಾವ ರೀತಿಯಾಗಿ ಮಾಲಾಧಾರಿಗಳು ಆಗಮಿಸಿದ್ದಾರೆ ನಿರೀಕ್ಷೆಗಿಂತ ಮೀರಿ ಅನ್ನೋದನ್ನ ನೀವೀಗ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸಬಹುದು. ನಮ್ಮ ವಿಜೆ ಮಂಜು ದೇವನಹಳ್ಳಿ ಈಗ ನಿಮಗೆ ದೃಶ್ಯಾವಳಿಯನ್ನ ತೋರಿಸ್ತಿದ್ದಾರೆ. ಸರತಿ ಸಾಲಲ್ಲಿ ಉದ್ದಕ್ಕೆ ನಿಂತಾರೆ. ಹತ್ರ 1.5 ಕಿಲೋಮೀಟರ್ ಉದ್ದಕ್ಕೂ ಕೂಡ ನಿಂತಿರುವಂತ ಇರುಮುರಿ ಹೊತ್ತು ಬಂದಿರುವಂತ ಅಯ್ಯಪ್ಪ ಸ್ವಾಮಿ ಭಕ್ತರು. ಇವರು ಕಳೆದ 2 ಗಂಟೆಯಿಂದ ಕ್ಯೂನಲ್ಲಿ ನಿಂತಿದ್ದಾರೆ. ದರ್ಶನಕ್ಕೆ ಅಂತೇಳಿ ಮುಂದೆ ಸಾಗ್ತಾರೆ. ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿರುವಂತ ಹಿನ್ನೆಲೆಯಲ್ಲಿ ಈ ಬಾರಿ ಹೆಚ್ಚು ಸಮಸ್ಯೆಗಳಾಗದಂತೆ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಂಡಿದ್ರೂ ಕೂಡ ನಿರೀಕ್ಷೆಗೂ ಮೀರಿ ಭಕ್ತರು ಆಗಮಿಸಿರೋದು ದೇವಸ್ವಾಮಿ ಮಂಡಳಿ ಕೂಡ ವ್ಯವಸ್ಥೆಯನ್ನ ಮಾಡಿಕೊಳ್ಳೋದಕ್ಕೆ ಕಾಲಾವಕಾಶವನ್ನ ಕೂಡ ತೆಗೆದುಕೊಂಡಿದೆ. ಪ್ರತಿನಿತ್ಯವೂ ಕೂಡ ಇಲ್ಲಿಗೆ 1 ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಭಕ್ತರು. ಕಳೆದ 48 ಗಂಟೆಯಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಹಿರುಮಡಿಯನ್ನ ಹೊತ್ತು ಇಲ್ಲಿ ಬಂದು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಪಡೆದುಕೊಂಡು ಸಾಗಿದ್ದಾರೆ. ಈಗ ಮತ್ತೆ ಇನ್ನೂ ಕೂಡ ಕ್ಯೂನಲ್ಲಿ ನಿಂತಿದ್ದಾರೆ. ನೋಡಿ, ಇವತ್ತು 80,000ಕ್ಕಿಂತ ಹೆಚ್ಚು ಹತ್ರ 1 ಲಕ್ಷ ಭಕ್ತಾದಿಗಳು ಇವತ್ತು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ ಈಗ ಮುಂದೆ ಬಂದಿರೋದು ಗಮನಿಸ್ತಾ ಇದೀವಿ. ಇನ್ನು ನಾಳೆ ಅಂದ್ರೆ ಶುಕ್ರವಾರ, ಶನಿವಾರ, ಭಾನುವಾರ ಈ 3 ದಿನ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ ಅನ್ನೋ ನಿರೀಕ್ಷೆ ಕೂಡ ಇದೆ. ಈಗ ಆಲ್ರೆಡಿ ಆನ್ಲೈನ್ ಅಲ್ಲಿ ಎಲ್ಲಾ ಟಿಕೆಟ್ಗಳು ಕೂಡ ಬುಕ್ ಆಗಿರುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನ ಸ್ಟ್ರಿಕ್ಟ್ ಆಗಿ ಮಾಡೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಎಲ್ಲರೂ ಕೂಡ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಭಕ್ತರು ಈಗ ಮಣಿಕಂಠನ ದರ್ಶನಕ್ಕೆ ಮುಂದೆ ಸಾಗ್ತಿದ್ದಾರೆ. ಇಲ್ಲಿಂದ ಮುಂದೆ ಸಾಗಿ ಸ್ವಲ್ಪ ದೂರಕ್ಕೆ ಹೋಗಿ ನೋಡಿ, ಇಲ್ಲಿರುವಂತಹ ಭಕ್ತರಿಗೆ ಬಿಸ್ಕೆಟ್ನ ವ್ಯವಸ್ಥೆಯನ್ನ ಕೂಡ ಮಾಡ್ತಿದ್ದಾರೆ. ಜೊತೆಗೆ ನೀರಿನ ವ್ಯವಸ್ಥೆಯನ್ನ ಕೂಡ ತಳ್ಳೋಗಾಡಿಯಲ್ಲಿ ನೀರನ್ನ ತಂದು ಆ ನೀರನ್ನ ಕೊಡುವಂತ ಕೆಲಸವನ್ನ ಕೂಡ ಇಲ್ಲಿ ಮಾಡ್ತಿರೋದನ್ನ ಕೂಡ ಗಮನಿಸ್ತಾ ಇದೀವಿ. ನೋಡಿ, ಇಲ್ಲಿ ಕಂಪ್ಲೀಟ್ ಆಗಿ ನಾನು ಸನ್ನಿಧಿಯ ಒಳಭಾಗದಲ್ಲೇ ಇದ್ದೀನಿ. ಇದೇ ಜಾಗದಲ್ಲಿ ನೀರನ್ನ ಕೊಡ್ತಾರೆ. ಯಾರೆಲ್ಲ ಕ್ಯೂನಲ್ಲಿ ನಿಂತಿದ್ದಾರೆ ಆ ಮಣಿಕಂಠನ ದರ್ಶನವನ್ನ ಪಡೆಯೋಕೆ ಅವ್ರಿಗೂ ಕೂಡ ಬಿಸ್ಕೆಟ್ ಹಾಗೂ ನೀರಿನ ವ್ಯವಸ್ಥೆಯನ್ನ ಕೂಡ ಮಾಡ್ತಿರೋದನ್ನ ಇಲ್ಲಿ ನಾವು ಗಮನಿಸ್ತಾ ಇದೀವಿ. ಇವರೆಲ್ಲರೂ ಕೂಡ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಮಣಿಕಂಠನ ದರ್ಶನವನ್ನ ಪಡೆದುಕೊಂಡು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳೋ ಮೂಲಕ ವಾಪಸ್ ಬರ್ತಾರೆ, ಮತ್ತೆ ಕೆಳಗಿಳಿದು ಹೋಗ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿಗೆ ಬರುವಂತಹ ಭಕ್ತರು ಕೂಡ ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು ಅಂತೇಳಿ ಆರೋಗ್ಯ ಇಲಾಖೆ ಒಂದು ಮಾರ್ಗಸೂಚಿಯನ್ನು ಹೊರಡಿಸಿದ್ದು ತಪ್ಪದೇ ಎಲ್ಲರೂ ಕೂಡ ಫಾಲೋ ಮಾಡಿ ಅಂತ ನಾವು ಕೂಡ ಹೇಳ್ತಾ ಇದೀವಿ. ಕ್ಯಾಮರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಶಬರಿಮಲೆ. ನಾನೀಗ ಶಬರಿಮಲೆ ಮೇಲಿರುವಂತಹ ಮಣಿಕಂಠನ ಸನ್ನಿಧಿಯ ಮುಂಭಾಗದಲ್ಲಿ ನಿಂತಿದ್ದೀನಿ. ಯಾವ ರೀತಿಯಾಗಿ ಮಾಲಾಧಾರಿಗಳು ಆಗಮಿಸಿದ್ದಾರೆ ನಿರೀಕ್ಷೆಗಿಂತ ಮೀರಿ ಅನ್ನೋದನ್ನ ನೀವೀಗ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸಬಹುದು. ನಮ್ಮ ವಿಜೆ ಮಂಜು ದೇವನಹಳ್ಳಿ ಈಗ ನಿಮಗೆ ದೃಶ್ಯಾವಳಿಯನ್ನ ತೋರಿಸ್ತಿದ್ದಾರೆ. ಸರತಿ ಸಾಲಲ್ಲಿ ಉದ್ದಕ್ಕೆ ನಿಂತಾರೆ. ಹತ್ರ 1.5 ಕಿಲೋಮೀಟರ್ ಉದ್ದಕ್ಕೂ ಕೂಡ ನಿಂತಿರುವಂತ ಇರುಮುರಿ ಹೊತ್ತು ಬಂದಿರುವಂತ ಅಯ್ಯಪ್ಪ ಸ್ವಾಮಿ ಭಕ್ತರು. ಇವರು ಕಳೆದ 2 ಗಂಟೆಯಿಂದ ಕ್ಯೂನಲ್ಲಿ ನಿಂತಿದ್ದಾರೆ. ದರ್ಶನಕ್ಕೆ ಅಂತೇಳಿ ಮುಂದೆ ಸಾಗ್ತಾರೆ. ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿರುವಂತ ಹಿನ್ನೆಲೆಯಲ್ಲಿ ಈ ಬಾರಿ ಹೆಚ್ಚು ಸಮಸ್ಯೆಗಳಾಗದಂತೆ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಂಡಿದ್ರೂ ಕೂಡ ನಿರೀಕ್ಷೆಗೂ ಮೀರಿ ಭಕ್ತರು ಆಗಮಿಸಿರೋದು ದೇವಸ್ವಾಮಿ ಮಂಡಳಿ ಕೂಡ ವ್ಯವಸ್ಥೆಯನ್ನ ಮಾಡಿಕೊಳ್ಳೋದಕ್ಕೆ ಕಾಲಾವಕಾಶವನ್ನ ಕೂಡ ತೆಗೆದುಕೊಂಡಿದೆ. ಪ್ರತಿನಿತ್ಯವೂ ಕೂಡ ಇಲ್ಲಿಗೆ 1 ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಭಕ್ತರು. ಕಳೆದ 48 ಗಂಟೆಯಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಹಿರುಮಡಿಯನ್ನ ಹೊತ್ತು ಇಲ್ಲಿ ಬಂದು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಪಡೆದುಕೊಂಡು ಸಾಗಿದ್ದಾರೆ. ಈಗ ಮತ್ತೆ ಇನ್ನೂ ಕೂಡ ಕ್ಯೂನಲ್ಲಿ ನಿಂತಿದ್ದಾರೆ. ನೋಡಿ, ಇವತ್ತು 80,000ಕ್ಕಿಂತ ಹೆಚ್ಚು ಹತ್ರ 1 ಲಕ್ಷ ಭಕ್ತಾದಿಗಳು ಇವತ್ತು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ ಈಗ ಮುಂದೆ ಬಂದಿರೋದು ಗಮನಿಸ್ತಾ ಇದೀವಿ. ಇನ್ನು ನಾಳೆ ಅಂದ್ರೆ ಶುಕ್ರವಾರ, ಶನಿವಾರ, ಭಾನುವಾರ ಈ 3 ದಿನ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ ಅನ್ನೋ ನಿರೀಕ್ಷೆ ಕೂಡ ಇದೆ. ಈಗ ಆಲ್ರೆಡಿ ಆನ್ಲೈನ್ ಅಲ್ಲಿ ಎಲ್ಲಾ ಟಿಕೆಟ್ಗಳು ಕೂಡ ಬುಕ್ ಆಗಿರುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನ ಸ್ಟ್ರಿಕ್ಟ್ ಆಗಿ ಮಾಡೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಎಲ್ಲರೂ ಕೂಡ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಭಕ್ತರು ಈಗ ಮಣಿಕಂಠನ ದರ್ಶನಕ್ಕೆ ಮುಂದೆ ಸಾಗ್ತಿದ್ದಾರೆ. ಇಲ್ಲಿಂದ ಮುಂದೆ ಸಾಗಿ ಸ್ವಲ್ಪ ದೂರಕ್ಕೆ ಹೋಗಿ ನೋಡಿ, ಇಲ್ಲಿರುವಂತಹ ಭಕ್ತರಿಗೆ ಬಿಸ್ಕೆಟ್ನ ವ್ಯವಸ್ಥೆಯನ್ನ ಕೂಡ ಮಾಡ್ತಿದ್ದಾರೆ. ಜೊತೆಗೆ ನೀರಿನ ವ್ಯವಸ್ಥೆಯನ್ನ ಕೂಡ ತಳ್ಳೋಗಾಡಿಯಲ್ಲಿ ನೀರನ್ನ ತಂದು ಆ ನೀರನ್ನ ಕೊಡುವಂತ ಕೆಲಸವನ್ನ ಕೂಡ ಇಲ್ಲಿ ಮಾಡ್ತಿರೋದನ್ನ ಕೂಡ ಗಮನಿಸ್ತಾ ಇದೀವಿ. ನೋಡಿ, ಇಲ್ಲಿ
ಕಂಪ್ಲೀಟ್ ಆಗಿ ನಾನು ಸನ್ನಿಧಿಯ ಒಳಭಾಗದಲ್ಲೇ ಇದ್ದೀನಿ. ಇದೇ ಜಾಗದಲ್ಲಿ ನೀರನ್ನ ಕೊಡ್ತಾರೆ. ಯಾರೆಲ್ಲ ಕ್ಯೂನಲ್ಲಿ ನಿಂತಿದ್ದಾರೆ ಆ ಮಣಿಕಂಠನ ದರ್ಶನವನ್ನ ಪಡೆಯೋಕೆ ಅವ್ರಿಗೂ ಕೂಡ ಬಿಸ್ಕೆಟ್ ಹಾಗೂ ನೀರಿನ ವ್ಯವಸ್ಥೆಯನ್ನ ಕೂಡ ಮಾಡ್ತಿರೋದನ್ನ ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಇವರೆಲ್ಲರೂ ಕೂಡ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಮಣಿಕಂಠನ ದರ್ಶನವನ್ನ ಪಡೆದುಕೊಂಡು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳೋ ಮೂಲಕ ವಾಪಸ್ ಬರ್ತಾರೆ, ಮತ್ತೆ ಕೆಳಗಿಳಿದು ಹೋಗ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿಗೆ ಬರುವಂತಹ ಭಕ್ತರು ಕೂಡ ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು ಅಂತೇಳಿ ಆರೋಗ್ಯ ಇಲಾಖೆ ಒಂದು ಮಾರ್ಗಸೂಚಿಯನ್ನು ಹೊರಡಿಸಿದ್ದು, ತಪ್ಪದೇ ಎಲ್ಲರೂ ಕೂಡ ಫಾಲೋ ಮಾಡಿ ಅಂತ ನಾವು ಕೂಡ ಹೇಳ್ತಾ ಇದ್ವಿ. ಕ್ಯಾಮರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಶಬರಿಮಲೆ. ನಾನೀಗ ಶಬರಿಮಲೆ ಮೇಲಿರುವಂತಹ ಮಣಿಕಂಠನ ಸನ್ನಿಧಿಯ ಮುಂಭಾಗದಲ್ಲಿ ನಿಂತಿದ್ದೀನಿ. ಯಾವ ರೀತಿಯಾಗಿ ಮಾಲಾಧಾರಿಗಳು ಆಗಮಿಸಿದ್ದಾರೆ, ನಿರೀಕ್ಷೆಗಿಂತ ಮೀರಿ ಅನ್ನೋದನ್ನ ನೀವೀಗ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸಬಹುದು. ನಮ್ಮ ವಿಜೆ ಮಂಜು ದೇವನಹಳ್ಳಿ ಈಗ ನಿಮಗೆ ದೃಶ್ಯಾವಳಿಯನ್ನ ತೋರಿಸ್ತಿದ್ದಾರೆ. ಸರತಿ ಸಾಲಲ್ಲಿ ಉದ್ದಕ್ಕೆ ನಿಂತಾರೆ, ಹತ್ರ 1.5 ಕಿಲೋಮೀಟರ್ ಉದ್ದಕ್ಕೂ ಕೂಡ ನಿಂತಿರುವಂತ ಇರುಮುರಿ ಹೊತ್ತು ಬಂದಿರುವಂತ ಅಯ್ಯಪ್ಪ ಸ್ವಾಮಿ ಭಕ್ತರು. ಇವರು ಕಳೆದ 2 ಗಂಟೆಯಿಂದ ಕ್ಯೂನಲ್ಲಿ ನಿಂತಿದ್ದಾರೆ. ದರ್ಶನಕ್ಕೆ ಅಂತೇಳಿ ಮುಂದೆ ಸಾಗ್ತಾರೆ, ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿರುವಂತ ಹಿನ್ನೆಲೆಯಲ್ಲಿ ಈ ಬಾರಿ ಹೆಚ್ಚು ಸಮಸ್ಯೆಗಳಾಗದಂತೆ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಂಡಿದ್ರೂ ಕೂಡ ನಿರೀಕ್ಷೆಗೂ ಮೀರಿ ಭಕ್ತರು ಆಗಮಿಸಿರೋದು ದೇವಸ್ವಾಮಿ ಮಂಡಳಿ ಕೂಡ ವ್ಯವಸ್ಥೆಯನ್ನ ಮಾಡಿಕೊಳ್ಳೋದಕ್ಕೆ ಕಾಲಾವಕಾಶವನ್ನ ಕೂಡ ತೆಗೆದುಕೊಂಡಿದೆ. ಪ್ರತಿನಿತ್ಯವೂ ಕೂಡ ಇಲ್ಲಿಗೆ 1 ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ ಭಕ್ತರು. ಕಳೆದ 48 ಗಂಟೆಯಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಹಿರುಮಡಿಯನ್ನ ಹೊತ್ತು ಇಲ್ಲಿ ಬಂದು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಪಡೆದುಕೊಂಡು ಸಾಗಿದ್ದಾರೆ. ಈಗ ಮತ್ತೆ ಇನ್ನೂ ಕೂಡ ಕ್ಯೂನಲ್ಲಿ ನಿಂತಿದ್ದಾರೆ. ನೋಡಿ, ಇವತ್ತು 80,000ಕ್ಕಿಂತ ಹೆಚ್ಚು, ಹತ್ರ 1 ಲಕ್ಷ ಭಕ್ತಾದಿಗಳು ಇವತ್ತು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ ಈಗ ಮುಂದೆ ಬಂದಿರೋದು ಗಮನಿಸ್ತಾ ಇದೀವಿ. ಇನ್ನು ನಾಳೆ ಅಂದ್ರೆ ಶುಕ್ರವಾರ, ಶನಿವಾರ, ಭಾನುವಾರ ಈ 3 ದಿನ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ ಅನ್ನೋ ನಿರೀಕ್ಷೆ ಕೂಡ ಇದೆ. ಈಗ ಆಲ್ರೆಡಿ ಆನ್ಲೈನ್ ಅಲ್ಲಿ ಎಲ್ಲಾ ಟಿಕೆಟ್ಗಳು ಕೂಡ ಬುಕ್ ಆಗಿರುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನ ಸ್ಟ್ರಿಕ್ಟ್ ಆಗಿ ಮಾಡೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಎಲ್ಲರೂ ಕೂಡ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಭಕ್ತರು ಈಗ ಮಣಿಕಂಠನ ದರ್ಶನಕ್ಕೆ ಮುಂದೆ ಸಾಗ್ತಿದ್ದಾರೆ. ಇಲ್ಲಿಂದ ಮುಂದೆ ಸಾಗಿ ಸ್ವಲ್ಪ ದೂರಕ್ಕೆ ಹೋಗಿ ನೋಡಿ, ಇಲ್ಲಿರುವಂತಹ ಭಕ್ತರಿಗೆ ಬಿಸ್ಕೆಟ್ನ ವ್ಯವಸ್ಥೆಯನ್ನ ಕೂಡ ಮಾಡ್ತಿದ್ದಾರೆ. ಜೊತೆಗೆ ನೀರಿನ ವ್ಯವಸ್ಥೆಯನ್ನ ಕೂಡ ತಳ್ಳೋಗಾಡಿಯಲ್ಲಿ ನೀರನ್ನ ತಂದು ಆ ನೀರನ್ನ ಕೊಡುವಂತ ಕೆಲಸವನ್ನ ಕೂಡ ಇಲ್ಲಿ ಮಾಡ್ತಿರೋದನ್ನ ಕೂಡ ಗಮನಿಸ್ತಾ ಇದೀವಿ. ನೋಡಿ, ಇಲ್ಲಿ ಕಂಪ್ಲೀಟ್ ಆಗಿ ನಾನು ಸನ್ನಿಧಿಯ ಒಳಭಾಗದಲ್ಲೇ ಇದ್ದೀನಿ. ಇದೇ ಜಾಗದಲ್ಲಿ ನೀರನ್ನ ಕೊಡ್ತಾರೆ. ಯಾರೆಲ್ಲ ಕ್ಯೂನಲ್ಲಿ ನಿಂತಿದ್ದಾರೆ ಆ ಮಣಿಕಂಠನ ದರ್ಶನವನ್ನ ಪಡೆಯೋಕೆ ಅವ್ರಿಗೂ ಕೂಡ ಬಿಸ್ಕೆಟ್ ಹಾಗೂ ನೀರಿನ ವ್ಯವಸ್ಥೆಯನ್ನ ಕೂಡ ಮಾಡ್ತಿರೋದನ್ನ ಇಲ್ಲಿ ನಾವು ಗಮನಿಸ್ತಾ ಇದೀವಿ. ಇವರೆಲ್ಲರೂ ಕೂಡ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಮಣಿಕಂಠನ ದರ್ಶನವನ್ನ ಪಡೆದುಕೊಂಡು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಹೇಳೋ ಮೂಲಕ ವಾಪಸ್ ಬರ್ತಾರೆ, ಮತ್ತೆ ಕೆಳಗಿಳಿದು ಹೋಗ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿಗೆ ಬರುವಂತಹ ಭಕ್ತರು ಕೂಡ ಮುಂಜಾಗ್ರತಾ ಕ್ರಮವನ್ನ ವಹಿಸಬೇಕು ಅಂತೇಳಿ ಆರೋಗ್ಯ ಇಲಾಖೆ ಒಂದು ಮಾರ್ಗಸೂಚಿಯನ್ನು ಹೊರಡಿಸಿದ್ದು, ತಪ್ಪದೇ ಎಲ್ಲರೂ ಕೂಡ ಫಾಲೋ ಮಾಡಿ ಅಂತ ನಾವು ಕೂಡ ಹೇಳ್ತಾ ಇದೀವಿ. ಕ್ಯಾಮರಾ ಪರ್ಸನ್ ಮಂಜು ದೇವನಹಳ್ಳಿ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಶಬರಿಮಲೆ.